ಕಡಬದಲ್ಲಿ ಚಲಿಸುತ್ತಿದ್ದ ಬೈಕಿನ ಮೇಲೆ ಧೂಪದ ಮರವೊಂದು ಬಿದ್ದು ಬೈಕ್ ಸವಾರ ಗಂಭೀರ ಸ್ವರೂಪದ ಗಾಯಗೊಂಡ ಘಟನೆ ಕಡಬ ಪಂಜೆ ರಸ್ತೆಯ ಪುಳಿಕೊಕ್ಕು ಸೇತುವೆಯ ಸಮೀಪ ಮಂಗಳವಾರ ಸಾಯಂಕಾಲ ವರದಿಯಾಗಿದೆ. ಕೋಡಿಂಬಾಳ ಗ್ರಾಮದ ಪಟ್ನಾ ನಿವಾಸಿ ಯಶವಂತ ಎಂಬ ವ್ಯಕ್ತಿ ಗಾಯಗೊಂಡವರು. ಕಡಬದ ಖಾಸಗಿ ಸಂಸ್ಥೆಯೊಂದರ ಪಿಗ್ಮಿ ಕಲೆಕ್ಟರ್ ಆಗಿ ಕೆಲಸವನ್ನ ಮಾಡುತ್ತಿದ್ದ ಅವರು ಕಡಬ ಪಂಜೆ ರಸ್ತೆಯ ಎಡಮಂಗಲಕ್ಕೆ ತೆರಳಿ ಕಡಬಕ್ಕೆ ವಾಪಸ್ಸಾಗುತ್ತಿದ್ದಾಗ ಈ ಘಟನೆ ನಡೆದಿದೆ. ಘಟನೆ ಬೆನ್ನಲ್ಲೇ ಸಾರ್ವಜನಿಕರು ಸ್ಥಳದಲ್ಲಿ ಜಮಾಯಿಸಿದ್ದು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ ಘಟನೆ ನಡೆಯಿತು. ಈ ವೇಳೆ ಸಾರ್ವಜನಿಕರೊಂದಿಗೆ ಮಾತನಾಡಿದ ಅರಣ್ಯ ಇಲಾಖಾ ಅಧಿಕಾರಿಗಳು 2 ದಿನದ ಒಳಗಾಗಿ ಅಪಾಯಕಾರಿ ಮರಗಳನ್ನು ತೆರವು ಕಾರ್ಯ ಮಾಡಲಾಗುವುದು ಎಂದು ಭರವಸೆಯನ್ನು ನೀಡಿದ ಬಳಿಕ ಸಾರ್ವಜನಿಕರು ಸ್ಥಳದಿಂದ ತೆರಳಿದ್ದಾರೆ. ಘಟನೆಯಿಂದ ಕೆಲ ಕಾಲ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಕಡಬ ಆರಕ್ಷಕ ಠಾಣಾ ಉಪನಿರೀಕ್ಷಕ ಅಭಿನಂದನ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಭಾಯಿಸಿದರು. ಅರಣ್ಯ ಇಲಾಖಾ ಸಿಬ್ಬಂದಿಗಳು ಸಾರ್ವಜನಿಕರ ಜೊತೆಯಾಗಿ ರಸ್ತೆಯಿಂದ ಮರವನ್ನು ತೆರವು ಮಾಡುವುದರ ಮೂಲಕ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು. ಇನ್ನು ಇದೇ ಸ್ಥಳದಲ್ಲಿ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಸ್ಕೂಟರ್ ಸವಾರನ ಮೇಲೆ ಧೂಪದ ಮರವೊಂದು ಬಿದ್ದು ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದ. ಇದೀಗ ಈ ಸ್ಥಳದ ಅನತಿ ದೂರದಲ್ಲಿ ಇದೀಗ ಮತ್ತೊಂದು ಘಟನೆ ನಡೆದಿದೆ. ಮರ ಗಟ್ಟಿದ್ದಿ ಧೂಪದ ಮರ ಗಟ್ಟಿದ್ದಿ ಬೇರೆ ಮರ ಆದ್ರೆ ಗಟ್ಟಿ ಇರ್ತದೆ. ಒಂದು ಪೆಟ್ರೋಲ್ ಬರೀತೆ ಫೋನಗನೇ ಈಗ ಪೋಡಿಗ ಆ ಕಡೆ ಹೋಗುವ ಇದು ನೋಡಿ ಪಣಿ ಇಚ್ಚಲ್ಲ ಬಿಜಲಿ ನಾವೆಲ್ಲ ಇಷ್ಟೇ ಮುಗಿಸಿದಲ್ಲ, ನಾವು ಲೆಟರ್ ಕೊಟ್ಟು ಎಲ್ಲ ಅದು ಕಾಟಾಚಾರಕ್ಕೆ ಹಾಕ್ಬಾರ್ದು. ನೀವು ತೆಗೆದಿದ್ರೆ ಯಾವ್ದು ಮರ ನಾವು ಪಬ್ಲಿಕ್ ಅದನ್ನೆಲ್ಲ ತೆಗಿಬೇಕು. ಅಲ್ಲಿ ಕಾಟಾಚಾರಕ್ಕೆ ನಾವು ಮುನ್ನ ಅವತ್ತು ತೋರಿಸಿವು, ನೀವೆಂತ ಹೇಳಿದ್ದು ಅದು ಮರ ಸರಿ ಉಂಟು, ಹಾಗೆ ಉಂಟು, ಈಗ ಉಂಟು ಅಂತ ಹೇಳಿದ್ದು. ನಮ್ಮೊಟ್ಟಿಗೆ ವಿಡಿಯೋ ಉಂಟು, ಫೋಟೋ ಎಲ್ಲ ಉಂಟು. ಮಾತ್ರ ಅಲ್ಲ
ಇನ್ನೊಂದು ಘಟನೆ ಆದ್ರೆ ನಮ್ಮ ತಾಲೂಕು ಪರೀಕ್ಷೆ ಮಾಡೋದು ಬೇಡ. ಮತ್ತೆ ಅದಕ್ಕೆ ನೀವೇ ಹೊಣೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವೇ ಹೊಣೆ. ಅದಕ್ಕೆ ನಾವು ಸರಿ ಮಾಡ್ಬೇಕು. ಅದೇ ನೋಡಿ ಈ ಟೈಮಲ್ಲಿ ಮಳೆಗಾಲಲ್ಲಿ ಏನಿಲ್ಲ ಅಲ್ಲ, ಒಂದು ವಾರ